ಇದೆ. ಫೈನ್. ಹಾಗಾದ್ರೆ ಇದರ ಮಧ್ಯದಲ್ಲಿ ಈಗ ಎರಡನ್ನೂ ಹೇಳಿದ್ರು ನಿಷ್ಕರ್ಷೆ ಮಾಡೋದ್ರಲ್ಲಿ, ಕಾದಂಬರಿ ಮತ್ತು ಐತಿಹಾಸಿಕ ಗ್ರಂಥ ಎರಡನ್ನೂ ಇಟ್ಕೊಂಡು ನೋಡಿದಾಗ ಇಂಥ ಅಂಶಗಳಿರಬೇಕಾದ್ರೆ ನಂಬಲಿಕ್ಕಾಗದಂತಹ ವಿಷಯಗಳ ಬಗ್ಗೆ ನಾವು ವಿವಾದವನ್ನ ಹುಟ್ಟಾಕ್ತಾ ಇದೀವ ಈಗ ಈ ಕಾಲಘಟ್ಟದಲ್ಲಿ ಅಂತ ಹೇಳಿ. ಎರಡು ವಿಚಾರ. ಈಗ ನೀವು ಹಾಗೆ ಕ್ವಶನ್ ರೈಸ್ ಮಾಡೋದಾದ್ರೆ ಇದೆಲ್ಲಾದ್ರೂ ಉಂಟೇನ್ರಿ, ರಕ್ತದಲ್ಲಿ ಸ್ನಾನ ಮಾಡ್ತಿದ್ರು ಅಂತ ಬರೆದಿರಲ್ಲ, ಅದೊಂದು ಕೇಸ್ ಹಾಕ್ಬೋದು ನೀವು ಅದೇ ಬುಕ್ ಮೇಲೆ, ಸೇಮ್ ಬುಕ್ ಮೇಲೆ ಕೇಸ್ ಹಾಕ್ಬೋದು. ಆರಂಭದಲ್ಲೇ ಹೇಳಿದ್ದೀನಿ, ಓಕೆ, ಕೃತಿಯ ಮೇಲೆ ಮತ್ತು ಕೃತಿಕಾರರ ಮೇಲೆ ನನಗೆ ಅಪಾರವಾದಂಥ ಗೌರವ ಇದೆ. ನಾನು ಕೇಸ್ ಹಾಕಿರೋದು ಸಹ ಒಂದು ಶಬ್ದವೂ ಸಹ ತೆಗೆದುಹಾಕಿ ಅಂತ ಆಗಲಿ, ಅಮೆಂಡ್ಮೆಂಟ್ ಮಾಡಿ ಅಂತ ಆಗಲಿ ಯಾವುದೂ ಇಲ್ಲ. ಕೇವಲ ದಾಖಲೆಗಳ ಆಧಾರದ ಮೇಲೆ, ಏನು ದೊರೆಗಳ ಹತ್ರ ಏನು ಅವರು ಗುರುಗಳಾದ ರಾಜಶೇಖರಪ್ಪನವರು ಏನು ಉಲ್ಲೇಖ ಮಾಡಿದ್ರು, ದೊಡ್ಡ ಮಧುಕರ ನಾಯಕರ ಕೈಫತ್ತಿನ ಆಧಾರದಲ್ಲಿ ಏನು ಸತ್ಯ ಇದೆ ಅದನ್ನ ಪುಸ್ತಕದ ಆರಂಭದಲ್ಲಿ ಮುದ್ರಿಸಿ ಅಂತ ಮಾತ್ರ ಹೇಳಿದೆ. ನಾವು ಅದನ್ನ ನಿಮಗೆ ಕ್ಲೈಮ್ಯಾಕ್ಸ್ ಚೇಂಜ್ ಮಾಡೋದು ಬೇಕಾಗಿಲ್ಲ ಬುಕ್ಕಲ್ಲಿ. ಇಲ್ಲ ಇಲ್ಲ, ಯಾಕಂದ್ರೆ ಪ್ರಶ್ನೆ ಇರೋದೇನಂತ ಹೇಳಿದ್ರೆ ಇತಿಹಾಸ ತಿರ್ಚಲ್ಪಟ್ಟಿದೆ ಅಲ್ಲಿ ಅಂತ ಹೇಳಿ. ಹೌದು, ಅದು ಹೇಳಿದ್ಮೇಲೆ ಅದೇ ತಾನೇ ಹೇಳ್ತೀನಿ. ವಿಷವಿಕ್ಕಿ ಕೊಂದ್ರು ಅಂತ ನೀವು ಪ್ರೂವ್ ಮಾಡ್ಲಿಕ್ಕೆ ಹೊರಟಿದ್ದೀರಿ, ಅಥವಾ ನಿಜವನ್ನು ಹೇಳಿ ಅಂತ ಹೊರಟಿದ್ದೀರಿ ನೀವು. ಅಲ್ಲಿ ಇರೋದೇನು ಅಂತ ಹೇಳಿದ್ರೆ ಹೈದರಾಳಿ ತಾನು ಸಿಗಬಾರದು ಅಂತ ಹೇಳಿ ಒಂದು ಕಥೆಯಲ್ಲಿ ವೀರಾವೇಶದ ಹೋರಾಟ ಸತ್ರು ವೀರ ಮಧುಕರಿ ನಾಯಕರು ಅಂತ ಇದೆ, ಇನ್ನೊಂದ್ರೆ ತಮ್ಮ ತಾಲೆಯನ್ನು ತಾವೇ ಕಡಿದುಕೊಂಡು ಪ್ರಾಣಾರ್ಪಣೆ ಮಾಡ್ಕೊಂಡ್ರು ಅಂತ ಹೇಳಿ. ಈಗ ಎರಡು ವಿಚಾರ ಇದೆ. ಈಗ ಕಾಲ್ಪನಿಕ ವ್ಯಕ್ತಿಗಳನ್ನ ಇಟ್ಕೊಂಡು ಒಂದು ಕಥೆಯನ್ನ ಬರೆಯೋದಕ್ಕೆ ನಮ್ದು ತೊಂದರೆ ಏನಿಲ್ಲ, ಅಬ್ಜೆಕ್ಷನ್ ಇಲ್ಲ. ಅದು ಅದು ಅವನ ಕವಿಯ ಒಂದು ಕಲ್ಪನೆ ಅದು. ಈಗ ತಾರಸು ಅವರು ಒಂದು ನಾಗರಹಾವು ಅಂತೇಳಿ ಒಂದು ಪಿಕ್ಚರ್, ಅದೊಂದು ಕಾದಂಬರಿ ಬರೆದ್ರು, ಅದರ ಆಧಾರದ ಮೇಲೆ ಒಂದು ಫಿಲಂ ಆಯ್ತು. ಅದರಲ್ಲಿ ರಾಮಾಚಾರಿ ಅನ್ನೋ ಒಂದು ವ್ಯಕ್ತಿ ಕಾಲ್ಪನಿಕ ವ್ಯಕ್ತಿಯಾಗಿದ್ದ, ಮತ್ತೆ ಅದು ಸುತ್ತಮುತ್ತ ಬಳಸ್ಕೊಂಡು ಮಾಡಿದ. ಅದರಲ್ಲಿ ಏನು ಸಂಶಯ ಇಲ್ಲ, ಒಳ್ಳೆ ಕಾದಂಬರಿ ಬರ್ತಾ ಇತ್ತು. ಈಗ ಇಲ್ಲಿ ಬಂದಿರೋದು ಮದಕರಿಯ, ಅದು ನೈಜ ವ್ಯಕ್ತಿ, ಮದಕರಿಯ ಸಂಬಂಧಿಕರಾಗ್ಲಿ, ಅಲ್ಲಿ ಆ ಬಳಸಿರ್ತಕ್ಕಂಥ ಸ್ಥಳಗಳು, ಸಂಬಂಧಿಕರು ಎಲ್ಲರೂ ನೈಜ ವ್ಯಕ್ತಿಗಳು. ಅವ್ರನ್ನ ಇಟ್ಕೊಂಡು ಒಂದು ಕಾದಂಬರಿಯನ್ನ ಬರೀತಾರೆ ಅಂತಂದ್ರೆ ತುಂಬಾ ಅಕ್ಷಮ್ಯ ಇದು. ಆದರೂ ಸಹ ಕಾದಂಬರಿ ಬರೆಯೋದು ಅಕ್ಷಮ್ಯ ಅಲ್ಲ. ಹೇಳ್ತೀನಿ, ಲೆಟ್ ಮಿ ಕಂಪ್ಲೀಟ್. ನೀವೇನಾರು ಹೇಳ್ಕೊಳ್ಳಿ. ವಾಸ್ತವ ವ್ಯಕ್ತಿಗಳನ್ನ ಇಟ್ಕೊಂಡು ಕಾದಂಬರಿಯನ್ನ ಬರೆಯುವಂಥದ್ದು ಅಥವಾ ಸತ್ಯ ಸಂಗತಿಗಳನ್ನ ಆಚೆ ಈಚೆ ಮಾಡುವಂಥದ್ದು, ಅದೇ ಆಚೆ ಈಚೆ ಮಾಡುವಂಥದ್ದು ತಪ್ಪು ಅಂತ ನಾನು